1 ಎಕರೆ ಜಮೀನಿದೆ, ಅದರಲ್ಲಿ ಹಿಪ್ಪುನೇರಳೆ ಕೃಷಿ ಮಾಡಿದ್ರೆ ನಿಜವಾಗ್ಲೂ ಲಾಭ ಇದೆಯಾ? ಇದು ಕರ್ನಾಟಕದ ಎಷ್ಟೋ ರೈತರ ಮನಸ್ಸಲ್ಲಿರೋ ಪ್ರಶ್ನೆ. ಬನ್ನಿ, ಈ ಪ್ರಶ್ನೆಗೆ ಒಂದು ವಾಸ್ತವಿಕ ಉತ್ತರವನ್ನ ಹುಡುಕೋಣ. ಇಲ್ಲಿ ನಾವು ಸುಮ್ಮನೆ ಅಂಕಿ ಸಂಖ್ಯೆಗಳನ್ನ ನೋಡೋದಲ್ಲ, ಬದಲಾಗಿ ನಿಜವಾದ ಡೇಟಾ ಇಟ್ಕೊಂಡು ನಿಮ್ಮ ಜಮೀನಿಗೆ ನೀವೇ ಹೇಗೆ ಲಾಭದ ಲೆಕ್ಕ ಹಾಕ್ಬೋದು ಅನ್ನೋದನ್ನ ಕಲಿಯೋಣ. ಒಂದು ಕ್ಲಿಯರ್ ಆದ ಆರ್ಥಿಕ ಚಿತ್ರಣ ಸಿಗ್ಬೇಕಂದ್ರೆ ನಾವು 4 ಮುಖ್ಯ ಹಂತಗಳನ್ನ ನೋಡೋಣ. ಮೊದಲು ಎಷ್ಟು ಖರ್ಚಾಗತ್ತೆ ಮತ್ತೆ ಎಷ್ಟು ಆದಾಯ ಬರಬಹುದು, ಆಮೇಲೆ ಎಲೆಯಿಂದ ಎಷ್ಟು ಗೂಡು ಸಿಗುತ್ತೆ, ಸರ್ಕಾರದ ಯಾವ ಸಹಾಯಧನಗಳು ನಮ್ಮ ಖರ್ಚನ್ನ ಕಡಿಮೆ ಮಾಡಬಹುದು, ಮತ್ತು ಕೊನೆಗೆ ನಮ್ಮ ಲಾಭ ತಿಂದು ಹಾಕುವ ನಷ್ಟಗಳನ್ನ ತಡೆಯೋದು ಹೇಗೆ. ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ಯಾವುದೇ ಲೆಕ್ಕಾಚಾರ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಬೇಸ್ ಅಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಅದರರ್ಥ 1 ಎಕರೆ ಜಮೀನಿಂದ ನಿಜವಾಗ್ಲೂ ಎಷ್ಟು ಇಳುವರಿ ಬರುತ್ತೆ, ಇಲ್ಲಿಂದಾನೇ ನಮ್ಮ ಲಾಭದ ಕಥೆ ಶುರುವಾಗೋದು. ನೋಡಿ, ಲಾಭದ ಫಾರ್ಮುಲಾ ತುಂಬಾನೇ ಸಿಂಪಲ್. ಇದು 3 ವಿಷಯಗಳ ಮೇಲೆ ನಿಂತಿದೆ. ಮೊದಲನೇದು, ಎಷ್ಟು ಪ್ರಮಾಣದ ಎಲೆ ಸಿಗುತ್ತೆ. ಎರಡನೇದು, ಆ ಎಲೆಯ ಕ್ವಾಲಿಟಿ ಹೇಗಿದೆ. ಮತ್ತು ಮೂರನೇದು, ಆ ಎಲೆ ಬಳಸಿ ರೇಷ್ಮೆ ಹುಳುಗಳನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ ಅನ್ನೋದು. ಈ 3 ಸೇರಿದಾಗ ಮಾತ್ರ ಒಳ್ಳೆ ಲಾಭ ಸಾಧ್ಯ. ಈಗ ನೋಡಿ, ನೀವು G4 ಥರದ ಒಳ್ಳೆ ವೆರೈಟಿ ಹಾಕಿ ಸರಿಯಾಗಿ ನೀರು ಗೊಬ್ಬರ ಕೊಟ್ರೆ 1 ಎಕರೆಯಲ್ಲಿ ವರ್ಷಕ್ಕೆ ಸಾಮಾನ್ಯವಾಗಿ 20,000ದಿಂದ 24,000 ಕೆಜಿವರೆಗೂ ಎಲೆ ತೆಗಿಬೋದು. ಇದು ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ? ಆದರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೀಗ ಹೇಳಿದ ಇಳುವರಿ ಇದೆಯಲ್ಲ, ಅದಕ್ಕೆ ಸರಿಯಾಗಿ ನೀರು ಬೇಕೇ ಬೇಕು. ಒಂದು ವೇಳೆ ನಿಮ್ಮ ಜಮೀನು ಮಳೆ ಮೇಲೆ ಅವಲಂಬಿತವಾಗಿದ್ರೆ ಅಥವಾ ನೀರಿಗೆ ಸ್ವಲ್ಪ ಕಷ್ಟ ಇದ್ರೆ ಇಳುವರಿ ಇದಕ್ಕಿಂತ ಖಂಡಿತ ಕಡಿಮೆ ಆಗುತ್ತೆ. ಇದನ್ನ ನಮ್ಮ ಲೆಕ್ಕದಲ್ಲಿ ಮರೆಯೋ ಹಾಗಿಲ್ಲ. ಈಗ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೋಡೋಣ, ಎಲೆಗೂಡು ಅನುಪಾತ. ಇದೇನಪ್ಪಾ ಅಂದ್ರೆ ನಿಮ್ಮ ಸಾಕಾಣಿಕೆ ಎಷ್ಟು ಚೆನ್ನಾಗಿದೆ ಅಂತ ಅಳಿಯೋಕೆ ಇರೋ ಒಂದು ಮೀಟರ್. ಸಿಂಪಲ್ ಆಗಿ ಹೇಳೋದಾದ್ರೆ 1 ಕೆಜಿ ಗೂಡು ಬೆಳೆಯೋಕೆ ನೀವು ಎಷ್ಟು ಕೆಜಿ ಎಲೆ ಖರ್ಚು ಮಾಡ್ತಿದ್ದೀರಾ, ಎಷ್ಟು ಕಡಿಮೆ ಎಲೆ ಬಳಸಿ ಗೂಡು ತೆಗೀತೀರೋ ನಿಮ್ಮ ಮ್ಯಾನೇಜ್ಮೆಂಟ್ ಅಷ್ಟು ಸೂಪರ್ ಅಂತ ಅರ್ಥ. ಸರಿ, ಹಾಗಿದ್ರೆ ಬನ್ನಿ ಒಂದು ಚಿಕ್ಕ ಲೆಕ್ಕ ಹಾಕೋಣ. ನಮ್ಮತ್ರ ವರ್ಷಕ್ಕೆ 20,000 ಕೆಜಿ ಎಲೆ ಇದೆ ಅಂದ್ಕೊಳ್ಳಿ. 1 ಕೆಜಿ ಗೂಡಿಗೆ ಆವ್ರೇಜ್ ಆಗಿ ಒಂದು 16ರಿಂದ 22 ಕೆಜಿ ಎಲೆ ಬೇಕು. ಹಾಗಾದ್ರೆ ನಮ್ಮ ವಾರ್ಷಿಕ ಗೂಡಿನ ಉತ್ಪಾದನೆ ಹೆಚ್ಚು ಕಡಿಮೆ 909ರಿಂದ 1250 ಕೆಜಿ ತನಕ ಇರಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ 1 ಎಕರೆಯಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ವರ್ಷಕ್ಕೆ 900ರಿಂದ 1,500 ಕೆಜಿ ಗೂಡಿನ ಇಳುವರಿಯನ್ನ ನಾವು ಟಾರ್ಗೆಟ್ ಮಾಡ್ಬೋದು. ಇಳುವರಿ ಎಷ್ಟಾಗುತ್ತೆ ಅಂತ ಗೊತ್ತಾಯ್ತು. ಈಗ ಅಷ್ಟು ಇಳುವರಿ ತೆಗೆಯಕ್ಕಾಗೋ ನಿಜವಾದ ಖರ್ಚು ವೆಚ್ಚಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ವರ್ಷದ ಖರ್ಚನ್ನ ನಾವು 2 ದೊಡ್ಡ ಭಾಗಗಳಾಗಿ ನೋಡ್ಬೋದು. ಮೊದಲನೇದು ಹಿಪ್ಪುನೇರಳೆ ತೋಟದ ಮೇಂಟೆನೆನ್ಸ್, ಅಂದ್ರೆ ಗೊಬ್ಬರ, ನೀರು, ಕಳೆ ತೆಗೆಯೋದು, ಈ ಥರದ ಕೆಲಸಗಳಿಗೆಲ್ಲ ಸೇರಿ ವರ್ಷಕ್ಕೆ ಒಂದು 25ರಿಂದ 40,000 ರೂಪಾಯಿ ಆಗ್ಬೋದು. ಇನ್ನೊಂದು ದೊಡ್ಡ ಖರ್ಚು ಅಂದ್ರೆ ರೇಷ್ಮೆ ಹುಳುಗಳ ಸಾಕಾಣಿಕೆ. ವರ್ಷಕ್ಕೆ ಒಂದು 5-6 ಬೆಳೆ ತೆಗೆದ್ರೆ ಇದಕ್ಕೆ ಸುಮಾರು 60,000ದಿಂದ ಹಿಡಿದು 1,20,000ವರೆಗೂ ಖರ್ಚು ಬರ್ಬೋದು. ಹಾಗಿದ್ರೆ ಒಟ್ಟಾರೆ ವಾರ್ಷಿಕ ಖರ್ಚು ಸುಮಾರು 85,000ದಿಂದ 1,60,000 ರೂಪಾಯಿ ತನಕ ಬರ್ಬೋದು. ಇಲ್ಲಿ ತುಂಬಾನೇ ಮುಖ್ಯವಾದ ಒಂದು ಪಾಯಿಂಟ್ ಇದೆ. ಮನೆಯವರೇ ಕೆಲಸ ಮಾಡಿದ್ರೆ ಕೈಯಿಂದ ದುಡ್ಡು ಹೋಗಲ್ಲ ನಿಜ, ಆದ್ರೆ ನಾವು ಹಾಕೋ ಶ್ರಮಕ್ಕೂ ಒಂದು ಬೆಲೆ ಇದೆಯಲ್ವಾ, ಆ ಮೌಲ್ಯವನ್ನು ಸೇರಿಸ್ಕೊಂಡಾಗ ಮಾತ್ರ ನಮ್ಗೆ ನಿಜವಾದ ಲಾಭ ನಷ್ಟದ ಕ್ಲಿಯರ್ ಪಿಕ್ಚರ್ ಸಿಗೋದು. ಖರ್ಚಿನ ಲೆಕ್ಕಾಚಾರ ಮುಗೀತು. ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಿರೋ ವಿಷಯ ಆದಾಯ. ನೆನ್ಪಿರ್ಲಿ, ಇದೇ ನಮ್ಮ ಲಾಭವನ್ನ ಡಿಸೈಡ್ ಮಾಡೋ ಅತಿ ಹೆಚ್ಚು ಕಮ್ಮಿಯಾಗೋ ಫ್ಯಾಕ್ಟರ್. ಆದಾಯ ಲೆಕ್ಕ ಹಾಕುವಾಗ ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪು ಅಂದ್ರೆ ಯಾರೋ ಹೇಳಿದ ಹಳೆ ರೇಟ್ ಇಟ್ಕೊಂಡು ಲೆಕ್ಕ ಮಾಡೋದು. ಗೂಡಿನ ರೇಟ್ ಪ್ರತಿದಿನ ಚೇಂಜ್ ಆಗುತ್ತೆ. ಅದಕ್ಕೆ ಕರೆಕ್ಟಾದ ಲೆಕ್ಕ ಬೇಕು ಅಂದ್ರೆ ಯಾವಾಗ್ಲೂ ಕರ್ನಾಟಕ ರೇಷ್ಮೆ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿರೋ ಅಂದಿನ ದರಗಳನ್ನೇ ನೋಡಿ. ಈ ಟೇಬಲ್ ನಿಮ್ಮಗಾಗಿಯೇ ಮಾಡಿರೋ ಒಂದು ಸಿಂಪಲ್ ಟೂಲ್. ನಿಮ್ಮ ಉತ್ಪಾದನೆ ಎಷ್ಟಿದೆ, 900 ಕೆಜಿನಾ, 1,200 ಕೆಜಿನಾ, ಅದರ ಪಕ್ಕದಲ್ಲಿ ಇವತ್ತಿನ ಮಾರ್ಕೆಟ್ ರೇಟ್ ಹಾಕಿ ಗುಣಿಸಿ ನೋಡಿ. ನಿಮ್ಮ ಆದಾಯ ಎಷ್ಟಾಗ್ಬೋದು ಅಂತ ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ. ನಾವು ನೋಡಿದ ಈ ವಾರ್ಷಿಕ ಖರ್ಚನ್ನ ಕಡಿಮೆ ಮಾಡೋಕೆ ಒಂದು ದಾರಿ ಇದೆ. ಅದೇ ಸರ್ಕಾರದ ಸಹಾಯಧನ. ಈ ಸಬ್ಸಿಡಿಗಳು ನಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ ಲಾಭ ಜಾಸ್ತಿ ಮಾಡೋಕೆ ಹೇಗೆ ಹೆಲ್ಪ್ ಮಾಡ್ತವೆ ಅಂತ ನೋಡೋಣ. ಸರ್ಕಾರದಿಂದ ಪಲ ರೀತಿ ಸಪೋರ್ಟ್ ಸಿಗುತ್ತೆ. ಉದಾಹರಣೆಗೆ, ಹೊಸದಾಗಿ ತೋಟ ಮಾಡ್ತಿದ್ದೀರಾ, ಅದಕ್ಕೆ ಪ್ರೋತ್ಸಾಹಧನ ಇದೆ. ನೀರು ಉಳಿಸೋಕೆ ಡ್ರಿಪ್ ಇರಿಗೇಷನ್ ಆಗ್ತಿದ್ದೀರಾ, ಅದಕ್ಕೂ ಸಹಾಯ ಇದೆ.
ಒಳ್ಳೆ ಸಾಕಾಣಿಕೆ ಮನೆ ಕಟ್ಟೋಕೆ ಸಬ್ಸಿಡಿ ಸಿಗುತ್ತೆ. ಈ ಥರ ಹಲವಾರು ಯೋಜನೆಗಳು ನಮ್ಮ ಆರಂಭಿಕ ಖರ್ಚನ್ನ ತುಂಬಾನೇ ಕಡಿಮೆ ಮಾಡ್ತವೆ. ಆದ್ರೆ ಒಂದು ವಿಷಯ ನೆನ್ಪಲ್ಲಿಡಿ, ಈ ಯೋಜನೆಗಳ ನಿಯಮಗಳು, ಸಬ್ಸಿಡಿ ಅಮೌಂಟ್ ಎಲ್ಲ ಕಾಲಕಾಲಕ್ಕೆ ಬದಲಾಗ್ತಾ ಇರ್ಬೋದು. ಅದಕ್ಕೆ ಅರ್ಜಿ ಹಾಕೋಕ್ ಮುಂಚೆ ನಿಮ್ಮ ಹತ್ತಿರದ ರೇಷ್ಮೆ ಇಲಾಖೆ ಆಫೀಸ್ಗೆ ಹೋಗಿ ಒಂದ್ಸಲ ಖಚಿತಪಡಿಸ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ನಾವು ಕಷ್ಟಪಟ್ಟು ಲೆಕ್ಕ ಹಾಕಿದ ಲಾಭವನ್ನೇ ಕರಗಿಸ್ಬಿಡೋ ಕೆಲವು ಸಾಮಾನ್ಯ ಸಮಸ್ಯೆಗಳಿವೆ. ಅವು ಯಾವುವು ಮತ್ತೆ ಅವುಗಳನ್ನ ಹೇಗೆ ತಡಿಬಹುದು ಅಂತ ತಿಳ್ಕೊಂಡ್ರೆ ನಮ್ಮ ಲಾಭವನ್ನ ನಾವು ಕಾಪಾಡ್ಕೋಬಹುದು. ಮೊದಲನೇ ಶತ್ರು ಅಂದ್ರೆ ಕಳೆ. ಇದು ನಮ್ಮ ಎಲೆ ಇಳುವರಿಯನ್ನ ಬರೋಬ್ಬರಿ 30-40% ಕಡಿಮೆ ಮಾಡಿಬಿಡ್ಬೋದು. ಇದಕ್ಕೆ ಪರಿಹಾರ ಸಿಂಪಲ್: ಟೈಮಿಗೆ ಸರಿಯಾಗಿ ಕಳೆ ತೆಗೆಯೋದು, ಮಲ್ಚಿಂಗ್ ಮಾಡೋದು ಮತ್ತೆ ಡ್ರಿಪ್ ಇರಿಗೇಷನ್ ಬಳಸೋದು. ನೀರು ಇದು ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ನಷ್ಟ. ಎರಡೂ ಕೂಡ ಗಿಡದ ಆರೋಗ್ಯ ಹಾಳ್ಮಾಡಿ ಎಲೆ ಕ್ವಾಲಿಟಿ ಕಡಿಮೆ ಮಾಡುತ್ತೆ. ಇದಕ್ಕೆ ಪರಿಹಾರ ಅಂದ್ರೆ ಡ್ರಿಪ್ ಇರಿಗೇಷನನ್ನ ಸರಿಯಾದ ಶೆಡ್ಯೂಲ್ ಪ್ರಕಾರ ಬಳಸೋದು ಮತ್ತೆ ಮಣ್ಣಲ್ಲಿರೋ ತೇವಾಂಶವನ್ನ ಆಗಾಗ ಚೆಕ್ ಮಾಡ್ತಾ ಇರೋದು. ಈ ಬೀಳಿನೊಣ, ಬೇರುಕೊಳೆ ರೋಗ ಈ ಥರದ ಸಮಸ್ಯೆಗಳು ಬಂದ್ಮೇಲೆ ಒದ್ದಾಡೋದಕ್ಕಿಂತ ಬರೋಕೆ ಮುಂಚೆನೇ ಎಚ್ಚರಿಕೆ ವಹಿಸೋದು ಬೆಸ್ಟ್. ಸಾಕಾಣಿಕೆ ಮನೆ ಕ್ಲೀನಾಗಿಟ್ಕೊಳ್ಳೋದು, ಸರಿಯಾದ ಸೋಂಕು ನಿವಾರಕಗಳನ್ನ ಬಳಸೋದು ಮತ್ತು ಏನಾದರೂ ಸಮಸ್ಯೆ ಕಂಡ ತಕ್ಷಣ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡೋದು. ಇಷ್ಟು ಮಾಡಿದ್ರೆ ನಮ್ಮ ಬೆಳೆ ಸೇಫ್. ಸರಿ, ನಾವು ಇಳುವರಿ, ಖರ್ಚು, ಆದಾಯ ಮತ್ತೆ ನಷ್ಟಗಳು ಎಲ್ಲವನ್ನೂ ನೋಡಿದ್ವಿ. ಈಗ ಇವೆಲ್ಲವನ್ನು ಒಟ್ಟುಗೂಡಿಸಿ ಫೈನಲ್ ಆಗಿ ನಮ್ಮ ಲಾಭವನ್ನ ಹೇಗೆ ಇನ್ನಷ್ಟು ಜಾಸ್ತಿ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಕೊನೆಯದಾಗಿ, ನಿಮ್ಮ ಲಾಭವನ್ನ ಹೆಚ್ಚಿಸೋಕೆ ಈ 3 ಗೋಲ್ಡನ್ ರೂಲ್ಸ್ ನೆನ್ಪಿಟ್ಕೊಳ್ಳಿ. 1. ಎಲೆ ಇಳುವರಿಯನ್ನ ಸ್ಟೇಬಲ್ ಆಗಿಟ್ಟು ಅದನ್ನ ಮ್ಯಾಕ್ಸಿಮಮ್ ಮಾಡೋಕೆ ಟ್ರೈ ಮಾಡಿ. 2. ಕಡಿಮೆ ಎಲೆಯಲ್ಲಿ ಹೆಚ್ಚು ಗೂಡು ತೆಗೆಯೋ ಚಾಕಚಕ್ಯತೆಯನ್ನ ಬೆಳೆಸ್ಕೊಳ್ಳಿ. ಮತ್ತೆ 3. ಒಳ್ಳೆ ರೇಟ್ ಸಿಗ್ಬೇಕು ಅಂದ್ರೆ ಗೂಡಿನ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿ. ಈ 3ರ ಮೇಲೆ ಗಮನ ಇಟ್ರೆ ಹಿಪ್ನೇರಳೆ ಕೃಷಿ ಖಂಡಿತವಾಗಿಯೂ ಲಾಭದಾಯಕ